ಬಿಸಿಲಿಗೆ ದಾವಣಗೆರೆ ನಗರದ ರಸ್ತೆಗಳು ಬೆಣ್ಣೆ ದೋಸೆ ಹಂಚು ಕಾಯುವಂತೆ ಕಾಯ್ತಾ ಇದೆ. ಕಾಲಿಡೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಬಿಸಿ ಕಾಯ್ತಾ ಇದೆ. ಬಿಸಿಲ ಬೇಗೆಯನ್ನು ತಪ್ಪಿಸಿಕೊಳ್ಳೋದಕ್ಕೆ ದಾವಣಗೆರೆ ಮಹಾನಗರ ಪಾಲಿಕೆ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೆ ಸ್ಪ್ರಿಂಕ್ಲರ್ ಮೂಲಕ ನೀರನ್ನು ಹರಿಸಲಾಗ್ತಾ ಇದೆ. ಸುಸ್ತಾಗಿ ಹೋದವರಿಗೆ ತುಂತುರು ಮಳೆಯ ಅನುಭವ ಆಗ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ದಾವಣಗೆರೆಯಲ್ಲಿ ಬೆಣ್ಣೆ ಯಾವ ರೀತಿ ಫೇಮಸ್ ಇರುತ್ತೋ, ಬೆಣ್ಣೆ ದೋಸೆ ಆ ಹೆಂಚು ಯಾವ ರೀತಿ ಕಾರಿತ್ತೋ ಅದೇ ರೀತಿ ಕಾದಿರುತ್ತೆ. ಹಾಗಾಗಿ ಸ್ಪ್ರಿಂಕ್ಲರ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ನಾವೀಗ ದಾವಣಗೆರೆ ನಗರದ ಹಳೆ PB ರಸ್ತೆಯಲ್ಲಿ ಇದ್ದೀವಿ. ನೋಡ್ತಾ ಇರ್ಬೋದು, ಭಾರಿ ಪ್ರಮಾಣದ ಬಿಸಿಲು, ಸುಮಾರು 39 ಏನು ಈಗ ತಾಪಮಾನ ದಾಖಲಾಗಿರ್ತಕ್ಕಂಥದ್ದು. ದಾವಣಗೆರೆ ನಗರದ ಬಹುತೇಕವಾಗಿ ರಸ್ತೆಗಳು ಖಾಲಿ ಇರ್ತಕ್ಕಂಥದ್ದು. ಕಳೆದ ವರ್ಷಕ್ಕಿಂತ ಅತಿ ಹೆಚ್ಚು ಬಿಸಿಲು ಈ ಸಲ ದಾಖಲಾಗ್ತಾ ಇರ್ತಕ್ಕಂಥದ್ದು. ಒಂದು ರೀತಿಯಾದ ಕಲ್ಯಾಣ ಕರ್ನಾಟಕ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ರೋಡಿನ ಒಂದು ಬಿಸಿ ಜೊತೆಗೆ ಪ್ರಖರ ಬಿಸಿಲು. ಇದಕ್ಕಾಗಿ ಮಹಾನಗರ ಪಾಲಿಕೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಒಂದು ಏನು ಸ್ಪ್ರಿಂಕ್ಲರನ್ನು ಇಡೀ ಒಂದು ರಸ್ತೆ ನಗರದ ಬಹುತೇಕ ಭಾಗಗಳಲ್ಲಿ ಈ ರೀತಿಯಾದಂಥ ಬಿಸಿಲಿನ ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ದಾವಣಗೆರೆ ಮಹಾನಗರ ಪಾಲಿಕೆ ಮಾಡಿರ್ತಕ್ಕಂಥದ್ದು. ಇದು ಪ್ರಮುಖ ರಸ್ತೆಯಲ್ಲಿ ಸಂಪೂರ್ಣವಾಗಿ ಜನ ಏನು ಬಿಸಿಲಿನ ಜಲಕ್ಕೆ ಸುಸ್ತಾಗಿರ್ತಾರೆ, ಅಂಥದ್ರಿಂದ ಒಂದು ರೀತಿಯಾದಂಥ ಏನು ತಾಪಮಾನದ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ವಿಶೇಷವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇದು PB ರಸ್ತೆಯಲ್ಲಿ ಜೊತೆಗೆ ದಾವಣಗೆರೆ ನಗರದ ಬಹುತೇಕ ರಸ್ತೆಗಳಲ್ಲಿ ಸುತ್ತಾಗ್ತಕ್ಕಂಥದ್ದು. ಇದರಿಂದ ಒಂದು ರೀತಿಯಾಗಿ ಏನೋ ಬಿಸಿಲಲ್ಲಿ ಹೋಗ್ತಕ್ಕಂಥ ಜನಕ್ಕೆ ಒಂದು ರೀತಿಯಾದಂಥ ಸಮಾಧಾನ ಅನಿಸ್ತಿದೆ ಅಂತ ಹೇಳ್ಬೋದು. ಏನು ಅನಿಸ್ತೈತಿ ಇದನ್ನೆಲ್ಲ ನೋಡ್ರಿ? ಭಾಳ ಒಳ್ಳೇದು ಅನಿಸ್ತೈತಿ. ಬಿಸಿಲು ಜಾಸ್ತಿ ಐತಿ, ನಮಗೆ ಭಾಳ ಒಳ್ಳೇದು ಅನಿಸ್ತೈತಿ. ಭಾಳ ಖುಷಿ ಅನಿಸ್ತೈತಿ. ಇದು ಒಳ್ಳೇದು, ಭಾರಿ ಒಳ್ಳೇದು. ಜನ ಒಂದು 50% ಜನ ಬದುಕಿದಾರೆ, ನಿಮ್ಮಿಂದ ಬದುಕ್ತಾರೆ. ನೀವು ಇಲ್ಲ ಸತ್ತೋಗ್ಕೋದ್ರು ಎಷ್ಟೋ ಜನಗಳು. ನೋಡ್ತಾ ಇರ್ಬೋದು ನೀವು, ಜನಕ್ಕೂ ಕೂಡ ಭಾಳ ಒಂದು ರೀತಿ ಪ್ರೀತಿ ಇರ್ತಕ್ಕಂಥದ್ದು. ಅದು ಎಲ್ಲೆಲ್ಲಿ ಹೋಗ್ತದ ಮತ್ತು ಏನೇನು ಕೆಲಸ ಮತ್ತು ಯಾವ್ಯಾವ ಪ್ರದೇಶದಲ್ಲಿ ಸುತ್ತಾಯ್ತೈತೆ ಅಂತಕ್ಕಂಥ ಇಲ್ಲಿ ಆ ಚಾಲಕರಿಂದನೇ ಕೇಳೋಣ ಬನ್ನಿ. ವಿಶೇಷವಾಗಿ ಏನು ಇದರಲ್ಲಿ ಇರ್ತಕ್ಕಂಥ ಏನು ಇದ್ರ ಉಸ್ತುವಾರಿ ಇದ್ದಾರೆ ಇಮ್ತಿಯಾಜ್ ಅವರು, ಇಡೀ ನಗರದ ತುಂಬೆಲ್ಲ ಬಹುತೇಕ ಕಡೆ ಎಲ್ಲೆಲ್ಲಿ ಸಿಮೆಂಟ್ ರೋಡ್ಗಳಿವೆ, ಎಲ್ಲೆಲ್ಲಿ ಜನಸಂದಣಿ ಜಾಸ್ತಿ ಇದೆ ಅಂತಕ್ಕಂಥ ಆ ಪ್ರದೇಶದಲ್ಲಿ ಆಗ್ತಾರೆ. ಇಮ್ತಿಯಾಜ್ ಏನು ಹೇಳ್ತಾರೆ, ಎಲ್ಲೆಲ್ಲಿ ಸುತ್ತಾಯ್ತೀರಾ, ಎಲ್ಲೆಲ್ಲಿ ಬೆಳಗಿನಿಂದ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಕಾರ್ಯಾಚರಣೆ ಮಾಡ್ತೀರಿ ಈ ರೀತಿ? ಸರ್, ನಾವು ಬೆಳಗ್ಗೆ 6 ಗಂಟೆಯಿಂದ ಗಿಡಗಳಿಗೆ ನೀರು ಬಿಡ್ತೀವಿ ಸರ್. ಈ ಗಿಡಗಳಿಗೆ ಅಷ್ಟಕ್ಕೆ ನೀರು ಬಿಡ್ಕೊಂತೀವಿ. ಇದ್ರಾಗೆ ಹೋಗೋ ಟೈಮಿಗೆ 12-1 ಗಂಟೆಗೆ ಏನು ಮಾಡ್ತೀವಿ ಅಂದರೆ, ಹೋಗೋ ಟೈಮಿಗೆ ಬಿಸಿಲೈತಲ್ಲ, ನಮ್ಮ ಅಧಿಕಾರಿಗಳು, ನಮ್ಮ ಆಯುಕ್ತರು ಹಾಗೂ ನಮ್ಮ ಸಂಘದ ಅಧ್ಯಕ್ಷರು ಅವರು ಹೇಳಿರೋ ಮುಖಾಂತರ ಒಂದು ಬಿಸಿಲೈತೆ, ಭಾಳ ಜನಕ್ಕೆ ಅದು ತೊಂದರೆ ಆಕತ್ತೆ, ಒಂದು ರೌಂಡ್ ಬರ್ರೋ ಟೈಮಿಗೆ ಹಂಗೆ ಸ್ಪ್ರೇ ಆನ್ ಮಾಡ್ಕೊಂಡು ಸ್ಪ್ರಿಂಕ್ಲರ್ ಆನ್ ಮಾಡ್ಕೊಂಡು ಬರ್ರಿ ಅಂತಾರೆ. ಆ ಸ್ಪ್ರಿಂಕ್ಲರ್ ಆನ್ ಮಾಡ್ಕೊಂಡು ಆಫೀಸಿಗೆ ಹೋಗ್ತೀವಿ. ಮತ್ತೊಂದು ರೌಂಡ್ ಹಿಂಗೆ ಬಂದು ಹಿಂಗೆ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂತೀವಿ ಸರ್. 2-3 ರೌಂಡ್ ಸಮಾಧಾನ ಆಗಿ ಜನಕ್ಕೆ ಒಂದು ಸಮಾಧಾನ. ಒಂದು ಸ್ವಲ್ಪ ಹೊತ್ತು ಇರ್ತದೆ ಸರ್. ಆಮೇಲೆ ಆಟೋದವರು, ಆಮೇಲೆ ಬಿಸಿಲಾಗಿರ್ತಾರಲ್ಲ ಮಕ್ಕಳು, ಅವರೆಲ್ಲರೂ ಒಂದು ಸ್ವಲ್ಪ ಕುಣಿತಾರಲ್ಲ, ಅದೊಂದು ಖುಷಿ ಎಲ್ಲರಿಗೂ ಚೆನ್ನಾಗಿ ಕಾಣಕತ್ತೆ ಸರ್. ಅದು ಕುಣಿತಾರೆ ಸರ್, ಸ್ವಲ್ಪ ಜನ ಕುಣಿತಾರೆ. ಹಂಗೆ ಮಕ್ಕಳಿದ್ದಾಗ, ಸ್ಕೂಲ್ ಚಾಲು ಇದ್ದಾಗ ಮಕ್ಕಳುಗಳು ಹಿಂದ್ಗಡೆ ಬಂದು ಇದು ಮಾಡ್ತಿರ್ತಾರೆ, ಡ್ರೈನ್ ಡ್ಯಾನ್ಸ್ ಅವರು ಒಂದು ಸ್ವಲ್ಪ ಇದು ಕಾಣ್ತದೆ, ಹಂಗಾಗಿ ಮಾಡ್ತೀವಿ ಸರ್. ಏನು ಬಿಸಿಲಿಂದ ತಾಪಮಾನಕ್ಕೆ ತಗ್ಗಿಸುವಂಥ ಪ್ರಯತ್ನವಾದರೂ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ಒಂದು ರೀತಿ ರೇನ್ ಡ್ಯಾನ್ಸ್ ಥರ ಮಕ್ಕಳು, ಆಟೋ ಚಾಲಕರು ಕುಣಿತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಕ್ಯಾಮರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.